ಹಾಯ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಒಂದು ಟಾಪಿಕ್ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ. GK 360 ಡಿಗ್ರಿ 5ನೇ ಕ್ಲಾಸ್ ವಿದ್ಯಾರ್ಥಿಗಳೇ ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್. ವಿಶ್ವಸಂಸ್ಥೆ ಬಗ್ಗೆ BC ಇಂದ DC ವರೆಗೆ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಅನೇಕ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ವಿಶ್ವಸಂಸ್ಥೆ ಅನ್ನೋದು ತುಂಬಾ ಅತ್ಯಂತ ಬಲಿಷ್ಠವಾದ ಒಂದು ಸಂಘ ಎಂದು ಕೂಡ ಹೇಳಬಹುದು ವಿದ್ಯಾರ್ಥಿಗಳೇ. ಈ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ವಿಶ್ವಸಂಸ್ಥೆ ಬಗ್ಗೆ ಒಂದು ಕ್ವಶನ್ ಆದರೂ ಇದ್ದೇ ಇರುತ್ತೆ ವಿದ್ಯಾರ್ಥಿ. ಯಾವುದೇ ಒಂದು ಪೇಪರ್ ನೀವು ಚೆಕ್ ಮಾಡಬೇಕಾದ್ರೆ ವಿಶ್ವಸಂಸ್ಥೆ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಅದೇ ರೀತಿ ವಿಶ್ವಸಂಸ್ಥೆ ಅಂದ್ರೆ ಏನಪ್ಪ ಇದು? ಏನಂದ್ರೆ ದೇಶಗಳ ಮೇಲೆ ಒಂದು ಪ್ರೀತಿಯನ್ನು ಸಾರುವ ಸಂಸ್ಥೆ, ಅಂದ್ರೆ ದೇಶಗಳ ನಡುವೆ ಸ್ನೇಹ ಸಂಬಂಧವನ್ನು ಬೆಳೆಸುವ ಸಂಸ್ಥೆ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ. ಅದೇ ರೀತಿ ದೇಶದ ಭದ್ರತೆಯನ್ನು, ರಾಷ್ಟ್ರಗಳ ಭದ್ರತೆ ಮತ್ತು ಶಾಂತಿಯನ್ನು ಕಾಪಾಡುವ ಸಂಸ್ಥೆ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ. 3ನೇ ಮಹಾಯುದ್ಧ ಆಗಬಾರದೆಂದು ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ. ಮೊದಲು ಯಾವ ಸಂಸ್ಥೆ ಇತ್ತಪ್ಪ ಅಂದ್ರೆ ರಾಷ್ಟ್ರ ಸಂಘ, ಲೀಗ್ ಆಫ್ ನೇಷನ್ ಇತ್ತು ವಿದ್ಯಾರ್ಥಿಗಳೇ. ಈ ವಿಶ್ವಸಂಸ್ಥೆಗಳ ಮೊದಲು ಯಾವ್ದಿತ್ತಪ್ಪ ಅಂದ್ರೆ ಲೀಗ್ ಆಫ್ ನೇಷನ್ ಇತ್ತು ವಿದ್ಯಾರ್ಥಿಗಳೇ. ಇದು ಕೂಡ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಲೀಗ್ ಆಫ್ ನೇಷನ್ ಅನ್ನು ಸ್ಥಾಪಿಸಿದವರು ಯಾರಪ್ಪ ಅಂದ್ರೆ ವುಡ್ರೋ ವಿಲ್ಸನ್. ಇದು ಕೂಡ ಕ್ವಶನ್ ಆಗಿದೆ. ವುಡ್ರೋ ವಿಲ್ಸನ್ ಇದು ಯಾವ ದೇಶದವನಪ್ಪ ಅಂದ್ರೆ ಅಮೆರಿಕ ದೇಶದ ಒಬ್ಬ ವ್ಯಕ್ತಿಯಾದ ವುಡ್ರೋ ವಿಲ್ಸನ್ ಲೀಗ್ ಆಫ್ ನೇಷನ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಲೀಗ್ ಆಫ್ ನೇಷನ್ ಅಂದ್ರೆ ರಾಷ್ಟ್ರ ಸಂಘ. ಅಂದ್ರೆ ವಿಶ್ವಸಂಸ್ಥೆಗಳ ಮೊದಲ ಸಂಘ ಯಾವ್ದಪ್ಪ ಇತ್ತು ಅಂದ್ರೆ ರಾಷ್ಟ್ರ ಸಂಘ ಇತ್ತು ವಿದ್ಯಾರ್ಥಿಗಳೇ. ಆ ರಾಷ್ಟ್ರ ಸಂಘ ಎಷ್ಟರಲ್ಲಿ ಸ್ಥಾಪನೆ ಆಗಿದೆ ಕೂಡ ಕ್ವಶನ್ ಆಗಿದೆ. ಎಷ್ಟರಲ್ಲ ಅಂದ್ರೆ ಲೀಗ್ ಆಫ್ ನೇಷನ್ ಎಷ್ಟರಲ್ಲಿ ಅಂದ್ರೆ 1920ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಆದರೆ ಈ ಒಂದು ರಾಷ್ಟ್ರ ಸಂಘ 2ನೇ ಮಹಾಯುದ್ಧವನ್ನು ತಡೆಯುವಲ್ಲಿ ವಿಫಲವಾಯಿತು. ಆದ್ದರಿಂದ ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದೆ ವಿದ್ಯಾರ್ಥಿಗಳೇ. ಪ್ರಥಮ ಮಹಾಯುದ್ಧ ಯಾವಾಗ ಆಯ್ತಪ್ಪ ಅಂದ್ರೆ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. 1914ರಿಂದ 18ರವರೆಗೆ ಪ್ರಥಮ ಮಹಾಯುದ್ಧ ಆಯಿತು. ಪ್ರಥಮ ಜಾಗತಿಕ ಯುದ್ಧ ಎಂದು ಕೂಡ ಕರೀತೇವೆ. ಮೊಟ್ಟ ಮೊದಲ ಮಹಾಯುದ್ಧ ಯಾವಾಗ ಆಯ್ತಪ್ಪ ಅಂದ್ರೆ 1914ರಿಂದ 18ರವರೆಗೆ ಆಯಿತು. ಅದೇ ರೀತಿ ವಿದ್ಯಾರ್ಥಿಗಳೇ, ಪ್ರಥಮ ಮಹಾಯುದ್ಧ ಯಾವ ಒಂದು ಒಪ್ಪಂದದೊಂದಿಗೆ ಕೊನೆಗೊಳ್ಳಿದಪ್ಪ ಅಂದ್ರೆ ವರ್ಸೈಲ್ಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿದೆ. ಇದು ಕೂಡ GK 360 ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳೇ. ಇವೆಲ್ಲ ಗೊತ್ತಿರಬೇಕು ನಮ್ಗೆ. ಅದೇ ರೀತಿ 2ನೇ ಮಹಾಯುದ್ಧ ಯಾವಾಗ ಆಯ್ತಪ್ಪ ಅಂದ್ರೆ 1939 45ರ ನಡುವೆ ಆಯಿತು. ಅದೇ ರೀತಿ ಇಲ್ಲಿ ಯಾವ ಒಪ್ಪಂದಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದ ಮೂಲಕ ಕೊನೆಗೊಂಡಿತು. 2ನೇ ಮಹಾಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತಪ್ಪ ಅಂದ್ರೆ ಪ್ಯಾರಿಸ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಇದು ಕೂಡ ಎಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳು. ನಮಗೆ ಈ ವಿಶ್ವಸಂಸ್ಥೆ ಇಂದಿನ ಒಂದು ಇತಿಹಾಸ ಕೂಡ ಗೊತ್ತಿರಬೇಕು ನಮಗೆ. ವಿಶ್ವಸಂಸ್ಥೆ ಬರ್ಲಕ್ಕಂತ ಮುಂಚೆ ಯಾವ ಸಂಸ್ಥೆ ಇತ್ತಪ್ಪ ಅಂದ್ರೆ ರಾಷ್ಟ್ರ ಸಂಘ ಇತ್ತು. ಈ ಯುದ್ಧಗಳನ್ನು ತಡೆಗಟ್ಟುವುದೇ ಇದರ ಒಂದು ಪ್ರಮುಖ ಕರ್ತವ್ಯಗಳು ವಿದ್ಯಾರ್ಥಿಗಳ ಉದ್ದೇಶಗಳು. ಅದೇ ರೀತಿ ಈ ವಿಶ್ವಸಂಸ್ಥೆ ಅಂದ್ರೆ ತುಂಬಾ ಪ್ರಬಲವಾದ ಒಂದು ಸಂಸ್ಥೆ ವಿದ್ಯಾರ್ಥಿಗಳೇ. ಇವಾಗ ಒಟ್ಟು ಟೋಟಲ್ 193 ದೇಶಗಳು ಸದಸ್ಯತ್ವವನ್ನು ಪಡೆದಿದೆ. ವಿಶ್ವಸಂಸ್ಥೆಯಲ್ಲಿ 193 ದೇಶಗಳು ಸದಸ್ಯತ್ವ ಪಡೆದಿದೆ. ಅದೇ ರೀತಿ 193ನೇ ದೇಶ ಯಾವ್ದಪ್ಪ ಅಂದ್ರೆ ದಕ್ಷಿಣ ಸುಡಾನ್. 2011 ಜುಲೈ 14ನೇ ತಾರೀಕರಂದು ದಕ್ಷಿಣ ಸುಡಾನ್ 193ನೇ ದೇಶವಾಗಿ ಸೇರ್ಪಡೆಯಾಗಿದೆ. ಯಾವುದಾದ್ರೂ ಪ್ರಶ್ನೆ ಕೇಳಬಹುದು ವಿದ್ಯಾರ್ಥಿಗಳೇ, ದಯವಿಟ್ಟು ಚೆನ್ನಾಗಿ ಕೇಳಿ. ಅದೇ ರೀತಿ ವಿಶ್ವಸಂಸ್ಥೆ ಹೆಸರು ಕೊಟ್ಟವರು ಯಾರು ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಅಮೆರಿಕದ ಅಧ್ಯಕ್ಷರಾದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ವಿಶ್ವಸಂಸ್ಥೆ ಎಂದು ಹೆಸರು ಕೊಟ್ಟವರು ಯಾರಪ್ಪ ಅಂದ್ರೆ, ಈ ಹೆಸರನ್ನು ಸೂಚಿಸಿದವರು ಯಾರಪ್ಪ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ವಿದ್ಯಾರ್ಥಿಗಳು. ಅದೇ ತರ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದೆ ಅಂದ್ರೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗಿದೆ. 1945 ಅಕ್ಟೋಬರ್ 24ರಂದು ಡೈರೆಕ್ಟ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PC ಮತ್ತು KPSC ಮತ್ತು SDI ಅಲ್ಲಿ ಡೈರೆಕ್ಟ್ ಕ್ವಶನ್ ಆಗಿದೆ ವಿದ್ಯಾರ್ಥಿ. ಹಲವಾರು ಬಾರಿ ಕ್ವಶನ್ ಆಗಿದೆ. ವಿಶ್ವಸಂಸ್ಥೆ ಸ್ಥಾಪನೆಯಾದ ದಿನಾಂಕ ಯಾವ್ದಪ್ಪ ಅಂದ್ರೆ 1945 ಅಕ್ಟೋಬರ್ 24. ಈ ಅಕ್ಟೋಬರ್ 24 ವಿಶ್ವ ಸಂಸ್ಥಾಪಕ ದಿನ ಎಂದು ಆಚರಣೆ ಮಾಡುತ್ತೇವೆ. ವಿಶ್ವಸಂಸ್ಥೆ ದಿನ ಎಂದು ಯಾವಾಗ ಆಚರಣೆ ಮಾಡ್ತೇವೆ ಅಂದ್ರೆ ಅಕ್ಟೋಬರ್ 24. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ವಿಶ್ವಸಂಸ್ಥೆ ಯಾವ ಒಂದು ಸಮ್ಮೇಳನದಲ್ಲಿ ಸ್ಥಾಪನೆ ಆಗಿದೆ ಅಂತ ಕೂಡ UPSC ಕ್ವಶನ್ ವಿದ್ಯಾರ್ಥಿಗಳೇ. UPSC ಕ್ವಶನ್ ಏನಾಗಿದೆಪ್ಪ ಅಂದ್ರೆ ಎಲ್ಟಾ ಸಮ್ಮೇಳನದೊಂದಿಗೆ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದೆ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ವಿದ್ಯಾರ್ಥಿಗಳೇ. ಇವೆಲ್ಲ UPSC KPSC ಅಲ್ಲಿ ನಡೆಯುವ. ಅದೇ ರೀತಿ ಇವೆಲ್ಲ ತಂದು PC ಕಾನ್ಸ್ಟೇಬಲ್ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹಚ್ಚಬಹುದು ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಅದೇ ರೀತಿ ಎಲ್ಟಾ ಸಮ್ಮೇಳನ ಮೂಲಕ ವಿಶ್ವಸಂಸ್ಥೆ ಸ್ಥಾಪನೆಗೊಂಡಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಒಟ್ಟು ರಾಷ್ಟ್ರಗಳು ಎಷ್ಟಿದ್ವು ಅಂದ್ರೆ ಸ್ಥಾಪನೆಯಾದಾಗ ಇದ್ದ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಬಂದು ಕ್ವಶನ್ ಆಗಿದೆ. ಸ್ಥಾಪನೆಯಾದಾಗ ಇದ್ದ ರಾಷ್ಟ್ರಗಳ ಸಂಖ್ಯೆ ಅಂದ್ರೆ 51, ಪ್ರಸ್ತುತ 193. ಸ್ಥಾಪನೆಯಾದಾಗ ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ, ಸ್ಥಾಪನೆಯಾದಾಗ 51, ಇವಾಗ ಪ್ರಸ್ತುತ 193. 193ನೇ ದೇಶ ಯಾವ್ದಪ್ಪ ಅಂದ್ರೆ ದಕ್ಷಿಣ ಸುಡಾನ್. ಅದೇ ರೀತಿ ವಿದ್ಯಾರ್ಥಿ, ದಕ್ಷಿಣ ಸುಡಾನ್ ಎಷ್ಟರಲ್ಲಿ 193ನೇ ದೇಶವಾಗಿದೆಪ್ಪ ಅಂದ್ರೆ 2011 ಜುಲೈ 14. ಎಲ್ಲ ಗೊತ್ತಿರಬೇಕು ವಿದ್ಯಾರ್ಥಿಗಳೇ. ಈ ಒಂದು ಕಾಂಪಿಟೇಟಿವ್ ಜಗತ್ತಿನಲ್ಲಿ ತುಂಬಾ ಡೆಪ್ತ್ ಆಗಿ ಕಲಿಯಬೇಕು. ಆಗತಾನೆ ನಾವು ಯಶಸ್ಸಾಗಲು ಪ್ರಮುಖ ವಿದ್ಯಾರ್ಥಿಗಳು ಸಾಧ್ಯ. ಆದ್ದರಿಂದ ಚೆನ್ನಾಗಿ ಕೇಳಿ, ಒಟ್ಟು ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 193. ಆದ್ರೆ ಸ್ಟಾರ್ಟಿಂಗ್ ಎಷ್ಟಿದ್ವು ಅಂದ್ರೆ 51 ರಾಷ್ಟ್ರಗಳು ಇದು. ಯಾವಾಗಪ್ಪ ಅಂದ್ರೆ 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆಯಾದಾಗ ಇದ್ದ ರಾಷ್ಟ್ರಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 51, ಪ್ರಸ್ತುತ ಅಂದ್ರೆ 193. ಅದೇ ರೀತಿ ವಿದ್ಯಾರ್ಥಿಗಳೇ, ಭಾರತ ವಿಶ್ವಸಂಸ್ಥೆಗೆ ಯಾವಾಗ ಸೇರ್ಪಡೆ ಆಗಿದಪ್ಪ ಅಂತ ಕೂಡ ಕ್ವಶನ್ ಆಗಿದೆ. ಯಾವಾಗಪ್ಪ ಅಂದ್ರೆ 1945 ಅಕ್ಟೋಬರ್ 30. ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ, ಭಾರತ ವಿಶ್ವಸಂಸ್ಥೆಗೆ ಸ್ಥಾಪನೆಯಾದ ದಿನಾಂಕ ಕೂಡ KPSC ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ. ಯಾವಾಗಪ್ಪ ಅಂದ್ರೆ 1945 ಅಕ್ಟೋಬರ್ 30ರಂದು ಭಾರತ ವಿಶ್ವಸಂಸ್ಥೆಗೆ ಸೇರ್ಪಡೆಯಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ, ಈ ಒಂದು ವಿಶ್ವಸಂಸ್ಥೆ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ಇನ್ನೊಂದು ಕ್ವಶನ್ ಏನಪ್ಪ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ, ಕೇಂದ್ರ ಕಚೇರಿ ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳು. ಕೇಂದ್ರ ಕಚೇರಿ ಅಮೆರಿಕ ದೇಶದ ನ್ಯೂಯಾರ್ಕ್ ಅಲ್ಲಿ ಕಂಡು ಬರ್ತದೆ. ನ್ಯೂಯಾರ್ಕ್ ಎಂಬ ನಗರದಲ್ಲಿ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ನ್ಯೂಯಾರ್ಕ್. ಇದು ಯಾವ ದೇಶದಲ್ಲಿ ಇದೆಪ್ಪ ಅಂದ್ರೆ ನಗರ ಅಮೆರಿಕ ರಾಜಧಾನಿ ಯಾವ್ದಪ್ಪ ಅಂದ್ರೆ ವಾಷಿಂಗ್ಟನ್ DC.
ಅಮೆರಿಕದ ರಾಜಧಾನಿ ಯಾವ್ದಪ್ಪ ಅಂದ್ರೆ ವಾಷಿಂಗ್ಟನ್ DC. ಅಮೆರಿಕದ ಕರೆನ್ಸಿ ಯಾವ್ದಪ್ಪ ಅಂದ್ರೆ ಡಾಲರ್. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರ್ತಪ್ಪ ಅಂದ್ರೆ ನ್ಯೂಯಾರ್ಕ್ ಅಲ್ಲಿ ಕಂಡು ಬರ್ತದೆ. ನ್ಯೂಯಾರ್ಕ್ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅಮೆರಿಕದಲ್ಲಿ ಕಂಡು ಬರ್ತದೆ. ಅಮೆರಿಕದ ಒಂದು ಶ್ರೀಮಂತ ನಗರ ಅಥವಾ ದೊಡ್ಡ ನಗರ ಎಂದು ಕೂಡ ಕರೀತೇವೆ ಈ ನ್ಯೂಯಾರ್ಕ್. ಅದೇ ರೀತಿ ವಿದ್ಯಾರ್ಥಿಗಳೇ ನ್ಯೂಯಾರ್ಕ್ ತುಂಬಾ ಸಲ ಎಕ್ಸಾಮ್ ಕ್ವಶನ್ ಆಗಿದೆ. ಅಮೆರಿಕದ ಒಂದು ದೊಡ್ಡ ನಗರ ಯಾವ್ದಪ್ಪ ಅಂದ್ರೆ ನ್ಯೂಯಾರ್ಕ್. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಇಂಗ್ಲೆಂಡಿನ ಚರ್ಚಿಲ್ ಮತ್ತು ಸ್ಟಾಲಿನ್ ಮತ್ತು ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಮೂವರು ಸೇರಿ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ಥಾಪಕರು ಯಾರಪ್ಪ ಅಂದ್ರೆ ಸಾಕಷ್ಟು ಸಲ ಎಕ್ಸಾಮ್ ಕ್ವಶನ್ ಆಗಿದೆ ನೋಡ್ರಿ, ಇದು ಇಂಪಾರ್ಟೆಂಟ್. ಇಂಗ್ಲೆಂಡ್ನ ಚರ್ಚಿಲ್, ರಷ್ಯಾದ ಸ್ಟಾಲಿನ್, ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿಶ್ವಸಂಸ್ಥೆಯನ್ನು ಹೆಸರನ್ನು ಸೂಚಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿಶ್ವಸಂಸ್ಥೆ ಎಂಬ ಹೆಸರನ್ನು ಕೊಟ್ಟ ವ್ಯಕ್ತಿ ಯಾರಪ್ಪ ಅಂದ್ರೆ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಅದೇ ರೀತಿ ವಿಶ್ವಸಂಸ್ಥೆಯ ಸ್ಥಾಪಕರು ಯಾರಪ್ಪ ಅಂದ್ರೆ ಮೂವರು, ಒಬ್ಬರು ಚರ್ಚಿಲ್, ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ವಿದ್ಯಾರ್ಥಿಗಳೇ 4 ಆಪ್ಷನ್ ಕೊಟ್ಟು ಯಾವುದು ಇದರಲ್ಲಿ ಅಲ್ಲ ಅಂತ ಕೂಡ ಕ್ವಶನ್ ಆಗಿದೆ. ವಿದ್ಯಾರ್ಥಿಗಳು ಚೆನ್ನಾಗಿ ಕೇಳಿ, ಚರ್ಚಿಲ್, ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಅದೇ ರೀತಿ ವಿದ್ಯಾರ್ಥಿಗಳೇ ಇನ್ನೊಂದು ಪಾಯಿಂಟ್ ವಿದ್ಯಾರ್ಥಿಗಳೇ, ವಿಶ್ವಸಂಸ್ಥೆಯಲ್ಲಿ ಎಷ್ಟು ವಿಧಿಗಳಿವೆ ಅಂದ್ರೆ 111 ವಿಧಿಗಳಿವೆ, 19 ಅಧ್ಯಾಯಗಳಿವೆ. ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ವಿಧಿಗಳು ಎಷ್ಟಪ್ಪ ಅಂದ್ರೆ 111, ಅಧ್ಯಾಯಗಳು ಎಷ್ಟಪ್ಪ ಅಂದ್ರೆ 19. ಇದು ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕ್ವಶನ್ ಆಗೋ ಟಾಪಿಕ್ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ. ಅದೇ ರೀತಿ ವಿದ್ಯಾರ್ಥಿಗಳು ವಿಶ್ವಸಂಸ್ಥೆಗೆ 5 ಅಂಗಸಂಸ್ಥೆಗಳಿವೆ. ಫಸ್ಟ್ ಆರಿದ್ವು ಒಂದು ದತ್ತಿ ಸಮಿತಿಯನ್ನು ತೆಗೆದು ಹಾಕಲಾಗಿದೆ. ವಿಶ್ವಸಂಸ್ಥೆ ಅಂಗಸಂಸ್ಥೆಗಳು ಎಷ್ಟಪ್ಪ ಅಂದ್ರೆ 5. ಯಾವ್ಯಾವ ಅಂದ್ರೆ ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ. ಸಾಮಾನ್ಯ ಸಭೆಯನ್ನು ಏನೆಂದು ಕರೀತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಜನರಲ್ ಅಸೆಂಬ್ಲಿ. ಜನರಲ್ ಅಸೆಂಬ್ಲಿ, ಜನರಲ್ ಅಸೆಂಬ್ಲಿ, ಜನರಲ್ ಅಸೆಂಬ್ಲಿ ಎಂದು ಕರಿತೀವಿ. ಅದೇ ರೀತಿ ಭದ್ರತಾ ಸಮಿತಿಯನ್ನು ಸೆಕ್ರೆಟರಿ ಎಂದು ಕರಿತೀವಿ. ಅದೇ ರೀತಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕೂಡ, ಸಚಿವಾಲಯ ಕೂಡ, ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಜಸ್ಟಿಸ್ ಆಫ್ ಕೋರ್ಟ್, ಅದೇ ರೀತಿ ಸೆಕ್ರೆಟರಿ, ಅದೇ ರೀತಿ ಆರ್ಥಿಕ ಮತ್ತು ಸಾಮಾಜಿಕ, ಎಕನಾಮಿಕ್ ಮತ್ತು ಸೋಷಿಯಲ್ ಕಮಿಟಿ. ಅದೇ ರೀತಿ ವಿದ್ಯಾರ್ಥಿ ಇವೆಲ್ಲ ತುಂಬಾ ಪಾಯಿಂಟ್ಸ್ ವಿದ್ಯಾರ್ಥಿಗಳು. ಈ 5 ಅಂಗಸಂಸ್ಥೆಗಳು ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿವೆ. ಇದರಲ್ಲಿ ಯಾವುದಲ್ಲಪ್ಪ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಗಳನ್ನು ಕೂಡ ಕ್ವಶನ್ ಆಗಿದೆ. ದಯವಿಟ್ಟು ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ಒಟ್ಟು ಅಂಗಸಂಸ್ಥೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 5. ಒಂದು ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಯನ್ನು ವಿಶ್ವದ ಪಾರ್ಲಿಮೆಂಟ್ ಎಂದು ಕರೀತೇವೆ. ವಿಶ್ವದ ಪಾರ್ಲಿಮೆಂಟ್ ಎಂದು ಯಾವುದನ್ನು ಕರೀತೇವೆ ಅಂದ್ರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಯಾದ ಸಾಮಾನ್ಯ ಸಭೆಯನ್ನು ಕರೀತೇವೆ. ಅದೇ ರೀತಿ ಈ ಸಾಮಾನ್ಯ ಸಭೆಯ ಮೊಟ್ಟ ಮೊದಲ ಭಾರತೀಯ ಮಹಿಳೆಯ ಅಧ್ಯಕ್ಷೆಯಾಗಿದ್ದಾಳೆ ಯಾರಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್. ವಿಜಯಲಕ್ಷ್ಮಿ ಪಂಡಿತ್ ವಿದ್ಯಾರ್ಥಿಗಳು, ಇದು ಕೂಡ ಕ್ವಶನ್ ಆಗಿದೆ. ವಿಜಯಲಕ್ಷ್ಮಿ ಪಂಡಿತ್, ವಿಜಯಲಕ್ಷ್ಮಿ ಪಂಡಿತ್ ವಿದ್ಯಾರ್ಥಿಗಳೇ. ಸಾಮಾನ್ಯ ಸಭೆಯ ಮೊಟ್ಟ ಮೊದಲ ಭಾರತೀಯ ಮಹಿಳೆಯ ಅಧ್ಯಕ್ಷ ಯಾರಪ್ಪ ಅಂದ್ರೆ ವಿಜಯಲಕ್ಷ್ಮಿ ಪಂಡಿತ್. ಈಗ ಯಾರಪ್ಪ ಅಂದ್ರೆ ಜವಾಹರ್ಲಾಲ್ ನೆಹರು ತಂಗಿ. ಇದು ಕೂಡ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಅದೇ ರೀತಿ ಭದ್ರತಾ ಸಮಿತಿ. ಈ ಭದ್ರತಾ ಸಮಿತಿಯಲ್ಲಿ ಒಟ್ಟು ಎಷ್ಟು ದೇಶಗಳಿವೆ ಅಂದ್ರೆ 15 ದೇಶಗಳಿವೆ. ಒಟ್ಟು 15 ದೇಶಗಳಿವೆ. ಅದರಲ್ಲಿ ಕಾಯಂ ದೇಶಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 5 ಕಾಯಂ ದೇಶಗಳು. ಯಾವಪ್ಪ ಅಂದ್ರೆ ಒಂದು ರಷ್ಯಾ, ಫ್ರಾನ್ಸ್, ಅಮೆರಿಕ, ಚೀನಾ, ಇಂಗ್ಲೆಂಡ್. ಇದೇ ತರ 5 ದೇಶಗಳು. ಈ 5 ದೇಶಗಳಿಗೆ ವಿಟೋ ಅಧಿಕಾರ ಇರುತ್ತೆ. ಯಾವುದೇ ಒಂದು ಅಧಿಕಾರವನ್ನು ಚಲಾಯಿಸುವ ಅಧಿಕಾರ ಇರುತ್ತೆ ವಿದ್ಯಾರ್ಥಿಗಳು. ಅದೇ ರೀತಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿ ಕಂಡು ಬರ್ತಂಬ ನೆದರ್ಲ್ಯಾಂಡಿನ ಹೇಗ್ ಎಂಬ ನಗರದಲ್ಲಿ. ನೆದರ್ಲ್ಯಾಂಡ್ ದೇಶದಲ್ಲಿ ಬರುವ ಹೇಗ್ ಎಂಬ ನಗರದಲ್ಲಿ ಕಂಡು ಬರುತ್ತದೆ. ನೆದರ್ಲ್ಯಾಂಡ್ ದೇಶದಲ್ಲಿ ಕಂಡು ಬರುವ ಹೇಗ್ ಎಂಬಲ್ಲಿ ಅಂತಾರಾಷ್ಟ್ರೀಯ ನ್ಯಾಯಾಲಯ ಕಂಡು ಬರ್ತದೆ. ಇದು ಕೂಡ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. ಅದೇ ರೀತಿ ವಿಶ್ವಸಂಸ್ಥೆಯ ಪ್ರಥಮ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ದಾರೆ ಅನ್ನೋದು KPS ಕ್ವಶನ್ ವಿದ್ಯಾರ್ಥಿಗಳು. ವಿಶ್ವಸಂಸ್ಥೆ ಪ್ರಥಮ ಹಂಗಾಮಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಗ್ಲಾಡ್ ವಿನ್ ಜೇಬ್. ಅದೇ ರೀತಿ ವಿಶ್ವಸಂಸ್ಥೆಯ ಪ್ರಥಮ ಶಾಶ್ವತ ಅಥವಾ ಪ್ರಥಮ ಅಧ್ಯಕ್ಷರು ಯಾರಾಗಿದ್ದಾರಪ್ಪ ಅಂದ್ರೆ ಟ್ರಿಗ್ ವೆಲ್ಲಿ. ಇದು ಯಾವ ದೇಶದವರು ಅಂದ್ರೆ ನಾರ್ವೆ ದೇಶದವರು. ಟ್ರಿಗ್ ವೆಲ್ಲಿ ಪ್ರಥಮ ಅಧ್ಯಕ್ಷ, ಈತ ಹಂಗಾಮಿ ಅಧ್ಯಕ್ಷ, ಈತ ಪ್ರಥಮ ಅಧ್ಯಕ್ಷ. ಅದೇ ತರ ವಿದ್ಯಾರ್ಥಿಗಳ ಆಡಳಿತ ಭಾಷೆಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 6. ಸ್ಪ್ಯಾನಿಷ್, ರಷ್ಯಾ, ಫ್ರಾನ್ಸ್, ಅದೇ ರೀತಿ ಅರಬಿಕ್, ಚೈನೀಸ್, ಇಂಗ್ಲಿಷ್. ಇದೇ ತರ ವಿದ್ಯಾರ್ಥಿಗಳ ಕ್ವಶನ್ ಆಗಿವೆ. ಅದೇ ರೀತಿ ವಿಶ್ವಸಂಸ್ಥೆಗೆ ನೊಬೆಲ್ ಪ್ರಶಸ್ತಿ ದೊರೆತ ವರ್ಷ ಯಾವ್ದಪ್ಪ ಅಂತ 2001. ಅದೇ ರೀತಿ ಯಾವ ವಿಭಾಗದಲ್ಲಿ ಸಿಕ್ಕಿದಪ್ಪ ಅಂದ್ರೆ ಶಾಂತಿ ವಿಭಾಗದಲ್ಲಿ ನೊಬೆಲ್ ಪ್ರಶಸ್ತಿ ಸಿಕ್ಕಿದೆ. ಇಲ್ಲ ನೋಡ್ರಿ 2001ರಲ್ಲಿ ನೊಬೆಲ್ ಪ್ರಶಸ್ತಿ ವಿಶ್ವಸಂಸ್ಥೆಗೆ ಸಿಕ್ಕಿದೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ, ಮುಂದೆ ಕೂಡ ಆಗುತ್ತೆ ವಿದ್ಯಾರ್ಥಿಗಳು. ದಯವಿಟ್ಟು ಚೆನ್ನಾಗಿ ಕೇಳಿ. ಅದೇ ರೀತಿ ವಿದ್ಯಾರ್ಥಿಗಳು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಚೆನ್ನಾಗಿ ಕೇಳಿ ವಿದ್ಯಾರ್ಥಿಗಳೇ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಗಿದಪ್ಪ ಅಂದ್ರೆ 1945 ಅಕ್ಟೋಬರ್ 24ರಂದು ಸ್ಥಾಪನೆ ಆಗಿದೆ. ಆದ್ದರಿಂದ ವಿಶ್ವಸಂಸ್ಥೆ ಸಂಸ್ಥಾಪಕ ದಿನ ಎಂದು ಅಕ್ಟೋಬರ್ 24ರಂದು ಕರೀತೇವೆ. ಅದೇ ರೀತಿ ಈ ಒಂದು ವಿಶ್ವಸಂಸ್ಥೆ ಎಲ್ಟಾ ಸಮ್ಮೇಳನ ಮೂಲಕ ಸ್ಥಾಪನೆ ಆಗಿದೆ. ಅದೇ ರೀತಿ ರಾಷ್ಟ್ರಗಳ ಸಂಖ್ಯೆ ಫಸ್ಟ್ 51, ಆಮೇಲೆ 193 ರಾಷ್ಟ್ರ ಯಾವ್ದಪ್ಪ ಅಂದ್ರೆ ದಕ್ಷಿಣ ಸುಡಾನ್. ಎಷ್ಟರಲ್ಲಿ ಸೇರ್ಪಡೆ ಆಗಿದಪ್ಪ ಅಂದ್ರೆ 2011 ಜುಲೈ 14ರಂದು ಸೇರ್ಪಡೆ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಕೇಂದ್ರ ಕಚೇರಿ ಎಲ್ಲ ಬಂದ್ರೆ ನ್ಯೂಯಾರ್ಕ್ ಎಲ್ಲಿ ಕಂಡು ಬರ್ತಾ ಬಂದ್ರೆ ಅಮೆರಿಕದಲ್ಲಿ. ಅದೇ ರೀತಿ ನ್ಯೂಯಾರ್ಕ್ ಯಾವ ನದಿಯ ದಡದ ಮೇಲೆ ಇದಪ್ಪ ಅಂದ್ರೆ ಹಡ್ಸನ್ ಎಂಬ ನದಿ ನದಿಯ ದಡದ ಮೇಲೆ ಇದೆ. ಹಡ್ಸನ್, ಇದು ಕೂಡ ಕ್ವಶನ್ ಆಗಿದೆ. ಹಡ್ಸನ್ ಎಂಬ ನದಿಯ ದಡದ ಮೇಲೆ ನ್ಯೂಯಾರ್ಕ್ ಎಂಬ ನಗರವಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಮೂವರು ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಯಾರ್ಯಾರಪ್ಪ ಅಂದ್ರೆ ಚರ್ಚಿಲ್, ಸ್ಟಾಲಿನ್, ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್. ಈ ಮೂವರು ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಅದೇ ತರ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಎಷ್ಟಪ್ಪ ಅಂದ್ರೆ 5. ಒಂದು ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಅದೇ ರೀತಿ ಸಚಿವಾಲಯ. ಈ ಅಂಗಸಂಸ್ಥೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಅದೇ ರೀತಿ ಪ್ರಥಮ ಹಂಗಾಮಿ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಗ್ಲಾಡ್ ವಿನ್ ಜೇಬ್. ಅದೇ ರೀತಿ ಪ್ರಥಮ ಕಾರ್ಯದರ್ಶಿ ಯಾರಪ್ಪ ಅಂದ್ರೆ ಟ್ರಿಗ್ ವೆಲ್ಲಿ.
ನಾರ್ವೆ ದೇಶದವರು. ಅದೇ ರೀತಿ ನೊಬೆಲ್ ಪ್ರಶಸ್ತಿ ದೊರೆತ ವರ್ಷ ಯಾವ್ದಪ್ಪ ಅಂದ್ರೆ ವಿಶ್ವಸಂಸ್ಥೆ 2001. ಇವೆಲ್ಲ ಪಾಯಿಂಟ್ಸ್ ವಿಶ್ವಸಂಸ್ಥೆ ಬಗ್ಗೆ ನಮಗೆ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇವೆ ಕ್ವಶನ್, ದಯವಿಟ್ಟು ಚೆನ್ನಾಗಿ ಕೇಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು. ಇಲ್ಲಿಗೆ GK 360 ಡಿಗ್ರಿಯ 5ನೇ ಕ್ಲಾಸ್ ಮುಕ್ತಾಯವಾಗುತ್ತದೆ.